ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ರಿಯೇಟ್ಸ್. ಇವತ್ತು ನಾನು ನಿಮಗೆ ನವಣೆ ಪಡ್ಡು ಅಂದರೆ ನಿಮ್ಮೆಲ್ರಿಗೂ ನವಣೆ ಅಂದ ತಕ್ಷಣ ಹೀಟ್ ಆಗುತ್ತೆ, ಹೇಗೆ ತಿನ್ನೋದು ಅಂತ ಒಂದಿರುತ್ತಲ್ವ ಮನಸ್ಸಲ್ಲಿ. ಅದಕ್ಕೆ ನಾನು ಇವತ್ತು ಒಂದು ಡೀಟೇಲಾಗಿ ನಿಮ್ಗೆ ತೋರಿಸ್ತೀನಿ. ನಾನಿಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ನವಣೆನ ತೊಗೊಂಡಿದ್ದೀನಿ. ಅಂದರೆ ಒಂದು ಕಪ್ಪು, ಒಂದು 1/4 kg ಕಾಲು ಕೆ ಜಿಲಿ ಅರ್ಧ ಭಾಗ ಹೆಸರುಬೇಳೆ, ಅರ್ಧ ಭಾಗ ನವಣೆನ ತೊಗೊಂಡು ತೊಳೆದು ನೆನೆಸಿ ಇಡ್ತಾಯಿದ್ದೀನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟು, ಸ್ನಾನ, ಪೂಜೆ, ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಇದನ್ನು ನೆನೆಸಿಡ್ತಾ ಇದ್ದೀನಿ. ರಾತ್ರಿಗೆ ಪಡ್ಡು ಮಾಡ್ಕೊಳ್ಳೋಣ ಅಂತ. ಫರ್ಮೆಂಟೇಷನ್ ಬೇಕು ಅಂದರೆ ನೀವು ಇದನ್ನು ರಾತ್ರಿ ಪೂರ್ತಿ ರುಬ್ಬಿ ಹಾಗೆ ಇಟ್ಟು ಬೆಳಗ್ಗೆ ಕೂಡ ನೀವು ಮಾಡ್ಕೋಬೋದು. ನಾನು 2 ಥರನೂ ಮಾಡ್ಕೋತೀನಿ. ಇದು ನಾನು ರಾತ್ರಿ ಮಾಡ್ಕೊಳ್ಳೋಕ್ಕಂತ ನೆನೆಸಿಡ್ತಾ ಇದ್ದೀನಿ. ಯಾವುದೇ ಮಿಲೆಟ್ಸ್ ಆಗಲಿ, ಸಿರಿಧಾನ್ಯಗಳನ್ನು ನೆನೆಸಿಟ್ಟು ನೀವು ಮಾಡೋದ್ರಿಂದ ಅದರಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ನಿಮಗೆ ತಿಂದಾಗ ಹೀಟ್ ಆಗೋದಾಗಲಿ ಅದರಿಂದ ಬೇರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲಿ ಏನೂ ಆಗಲ್ಲ. ಸೊ ನೆನೆಸಿಟ್ಟು ಮಾಡೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂಚೂರು ಕೊತ್ತಂಬರಿ, ಕರಿಬೇವು, ಕ್ಯಾರೆಟ್ ತುರಿ, ಹಸಿ ಈರುಳ್ಳಿ, ಜೀರಿಗೆ, ಚೂರು ಕಡಲೆಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಹಿಟ್ಟಿಗೆ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಸೋಡಾ ಏನೂ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು. ನಿಜ ನಂಬಿ ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ಪಕೋಡ ತಿನ್ನೋದಕ್ಕಿಂತ ಟೇಸ್ಟಿಯಾಗಿತ್ತು, ಅಷ್ಟು ರುಚಿಯಾಗಿತ್ತು. ನಾನು ದೋಸೆ ಯೂಶ್ವಲಿ ಮಾಡ್ಕೊಳ್ತಾ ಇದ್ದೆ, ಇಡ್ಲಿ ಮಾಡಿದ್ದೀನಿ. ಪಡ್ಡು ಇವತ್ತು ಟ್ರೈ ಮಾಡೋಣ ಅಂದ್ಕೊಂಡು ನವಣೆಯಲ್ಲಿ ಮಾಡೋಣ ಅಂತ ಮಾಡಿದೆ. ಹೊರಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟು. ನಿಜ ಒಂದು ಯಾವುದೋ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಒಂದು ಡಿಶ್ ತಿನ್ನಂಗಿತ್ತು, ಅಷ್ಟು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಆರೋಗ್ಯಕರವಾಗಿ ಬದುಕಬೇಕು ಅಂದರೆ ಆರೋಗ್ಯನ ನಾವೇ ಕಂಡುಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಈ ನವಣೆಯಲ್ಲಿ ಅಥವಾ ಸಿರಿಧಾನ್ಯಗಳಲ್ಲಿ ಎಕ್ಸ್ಪರಿಮೆಂಟ್ ಮಾಡಿನೇ ನಾನು ಊಟ ಮಾಡ್ತಾ ಇರೋದು. ಸಾಮೆ, ಆರ್ಕ, ಊದ್ಲು ಎಲ್ಲ ತಂದಿದ್ದೀನಿ. ಇವತ್ತು ನವಣೆಯಲ್ಲಿ ಪಡ್ಡು ತುಂಬ ಚೆನ್ನಾಗಿತ್ತು. ಇಲ್ಲಿ ನೆನೆಸಿಟ್ಟಂಥ ಪಡ್ಡನ್ನು ರಾತ್ರಿ ಈಗ ರುಬ್ತಾ ಇದ್ದೀನಿ ನಾನು. ಜಸ್ಟ್ ಯೋಗ ಮುಗಿಸ್ಕೊಂಡು ಬಂದೆ. ಯೋಗ ಮುಗಿಸಿ ಒಂದು 7 ಗಂಟೆ ಆಗಿತ್ತು. ಯಾವಾಗ ಸಂಜೆ ಟೈಮ್ ಸಿಕ್ಕುತ್ತೋ, ಯಾಕಂದರೆ ಹೊಟ್ಟೆ ಖಾಲಿ ಇರುತ್ತಲ್ವ, ಊಟ ಆಗಿರಲ್ಲ ಇನ್ನು, ಆ ಟೈಮಲ್ಲಿ ಯೋಗ ಮಾಡ್ಕೋಬೋದು. ನಾನು ನನಗೆ ಬ್ಯಾಕ್ ಪೇನಿಗೆ ಏನು ಬೇಕೋ ಅಷ್ಟು ಯೋಗನ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ನವಣೆ, ಹೆಸರುಬೇಳೆ, ಒಂದೇ 1 ಟೀ ಸ್ಪೂನಷ್ಟು ಮೆಂತ್ಯನ ನಾನು ನೆನೆಸಿಟ್ಟಿದ್ದೆ, ಅದರಲ್ಲಿ ಅದನ್ನು ರುಬ್ತಾ ಇದ್ದೀನಿ. ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ಮೆಂತ್ಯ ತಂಪಲ್ವಾ, ಎಷ್ಟು ಸಾಧ್ಯ ಅಷ್ಟು ತಂಪಾಗಿ. ಹೆಸರುಬೇಳೆ ಹಾಕೋದ್ರಿಂದ ಉಷ್ಣಾಂಶ ಕಡಿಮೆ ಆಗುತ್ತೆ. ಸೊ ಹೆಸರುಬೇಳೆ ಕೂಡ ದೇಹಕ್ಕೆ ಒಳ್ಳೆಯದು. ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ಕಾಯಿ ತುರಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ, ಒಂಚೂರು ಕಡಲೆಬೇಳೆ ಹಾಕಿ ರುಬ್ಬಿರೋವಂಥ ಹಿಟ್ಟನ್ನು ಅದಕ್ಕೆ ಹಾಕಿ ಕಲಿಸ್ಕೊತೀನಿ. ಸೋಡಾ ಹಾಕಬೇಡಿ ಆಯಿತಾ. ಸೋಡಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಯಾವುದೂ ಫರ್ಮೆಂಟ್ ಆಗಿರಲ್ಲ, ಅದಕ್ಕೆ ಹಾಕ್ತೀವಿ. ಬಟ್ ಇದಕ್ಕೆ ಏನೂ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹೇಗೆ ಬರುತ್ತೆ ಅಂತ ನೀವು ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಆದಷ್ಟು ಈ ಥರ ರೆಸಿಪಿಗಳನ್ನು ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ದೂರ ಇರೋ ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ. ಬಿಕಾಸ್ ಸಿರಿಧಾನ್ಯ ತಿನ್ನಬೇಕು. ಸಿರಿಧಾನ್ಯ ತಿನ್ನೋದ್ರಿಂದ ನಾವು ಗಟ್ಟಿಮುಟ್ಟಾಗಿರ್ತೀವಿ. ಬ್ಯಾಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಫ್ಯಾಟ್ ಬಾಡಿಯಿಂದ ಕಡಿಮೆ ಆಗ್ತಾ ಬರುತ್ತೆ. ಬೇರೆ ಏನೋ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಇದೆಲ್ಲದನ್ನು ದೃಷ್ಟಿಯಲ್ಲಿ ಇಟ್ಕೊಂಡಾಗ ಸಿರಿಧಾನ್ಯ ತಿನ್ನೋದು ತುಂಬಾ ಒಳ್ಳೆಯದು. ಈಗ ನೋಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಬಟರ್ಫ್ಲೈ ಟ್ರೆಂಡ್ಸ್ಗೆ ನೀವೆಲ್ಲ ಕೆಲವು ಜನ ಹೋಗಿದ್ದೀರಾ. ಬಟ್ ಜಾಗ ಇಲ್ಲ ಅಂತ ತುಂಬ ಜನಕ್ಕೆ ಅದು ಬೇಜಾರಾಗ್ತಾ ಇತ್ತಲ್ವ. ಇವತ್ತು ಅವ್ರದ್ದು ಒಂದು ಪೂರ್ತಿ ಟೂರ್ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಜಾಗದಲ್ಲಿ ಅಂಗಡಿನ ಮಾಡಿದ್ದಾರೆ. ಇವಾಗ ಲೊಕೇಶನ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ಆ ಲೊಕೇಶನ್ನ ನೀವು ಬಳಸ್ಕೊಂಡು ನೀವು ಅಲ್ಲಿಗೆ ಹೋಗಿ ಡ್ರೆಸ್ಗಳನ್ನ ತೊಗೋಬೋದು. ಇಲ್ಲಾಂದರೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಕೂಡ ಮಾಡಿಕೊಂಡು ನೀವು ಆ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಈ ರೆಸಿಪಿ ಜೊತೆಗೆ ಕವಿತಾ ಅವರ ಬಟರ್ಫ್ಲೈ ಟ್ರೆಂಡ್ಸನ್ನು ನೋಡ್ಕೊಂಡು ಬರೋಣ. ಯಾವ್ಯಾವ ರೀತಿ ಡ್ರೆಸ್ಸಸ್ ಬಂದಿದೆ ಅಂತ ಕೂಡ ನೋಡಿ. ಏನಂದರೆ ತುಂಬ ಹೆಮ್ಮೆ, ತುಂಬ ಖುಷಿ. ನನ್ನ ಒಂದು ಗಾಯೂಸ್ ಕ್ರಿಯೇಟ್ಸ್ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಎಷ್ಟು ಒಳ್ಳೆ ಪ್ರಾಡಕ್ಟ್ಗಳು ಸಿಗ್ತಾ ಇದೆಯಲ್ಲ ಅನ್ನೋ ಒಂದು ತೃಪ್ತಿ ನಂಗೆ ತುಂಬಾ ಇದೆ. ನನ್ನ ವಿಡಿಯೋಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಮುಂದುವರಿಸಿ. ಬಿಕಾಸ್ ನೀವೇ ನನ್ನ ಇನ್ಸ್ಪಿರೇಷನ್. ನೀವೆಲ್ಲರೂ ಒಳ್ಳೆಯದನ್ನು ಆಯ್ಕೆ ಮಾಡದೇ ಇದ್ದಿದ್ರೆ ನನಗೂ ಇದೆಲ್ಲ ಮಾಡೋವಂಥ ಹುಮ್ಮಸ್ಸಾಗಲಿ, ಒಂದು ಇನ್ಸ್ಪಿರೇಷನ್ ಆಗಲಿ ನನಗೆ ಸಿಗ್ತಾ ಇರಲಿಲ್ಲ. ನೀವೇ ಸ್ಫೂರ್ತಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದಾಗ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ. ಇಲ್ಲ ನಾನು ಏನನ್ಸುತ್ತೆ, ಬಿಡು ಯಾರಿಗೂ ಬೇಕಿಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ಅನಿಸ್ಬಿಡುತ್ತೆ. ಬಟ್ ಆ ಥರ ಇಲ್ಲ. ಪ್ರತಿಯೊಂದು ವಸ್ತುಗೂ ಅದನ್ನೇ ಪ್ರೀತಿಸೋವಂಥ ಜನ, ಅದನ್ನು ಬಳಸುವಂಥ ಜನ, ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದೀರಾ. ಅದೇ ನನಗೆ ತುಂಬ ಸಂತೋಷ.
ನೋಡಿ ಪಡ್ಡು ಹೇಗೆ ಬರುತ್ತೆ ಅಂತ ನೋಡಿ. ಯಾವ ಪಕೋಡಕ್ಕಿಂತ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ. ಈರುಳ್ಳಿ ಬೇರೆ ಹಾಕಿರ್ತೀವಿ, ಕೊತ್ತಂಬರಿ, ಈರುಳ್ಳಿ, ಜೀರಿಗೆ ಹಾಕಿರೋದ್ರಿಂದ ನಿಜ ಹೇಳ್ತೀನಿ ಕಾಯಿ ಚಟ್ನಿನೂ ಬೇಡ, ಬರೀ ಪಡ್ಡೆ ತಿನ್ಕೋಬೋದು. ಬಟ್ ನಾನಿಲ್ಲಿ ಈರುಳ್ಳಿ ಚಟ್ನಿ, ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ಕೆಂಪು ಚಟ್ನಿ, ತುಪ್ಪ, ಪಡ್ಡು ಹಾಕ್ಕೊಂಡು ನಾನು ಡಿನ್ನರ್ ಮುಗಿಸ್ದೆ. ಸುಮಾರು 7 ಗಂಟೆ 7:15ಗೆ ನನ್ನ ಡಿನ್ನರ್ ಮುಗೀತು. ಆದಷ್ಟು ಬೇಗ ರಾತ್ರಿ ಹೊತ್ತು ಊಟ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಬೇಗ. ಇಲ್ಲಾಂದರೆ ನೀವು ಮಲಗೋದು ಲೇಟ್ ಆದರೆ, ನೀವು ಎಷ್ಟೊತ್ತಿಗೆ ಮಲಗ್ತೀರೋ ಅದಕ್ಕಿಂತ 2 ಗಂಟೆ ಮುಂಚೆ ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಂಡಾಗ ಡೈಜೆಷನ್ ಕರೆಕ್ಟಾಗಿ ನೀವು ವೆಯ್ಟ್ ಲಾಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಮೇಲೆ ತಿನ್ನೋದು ಅಥವಾ ಊಟ ಮಾಡಿದ ತಕ್ಷಣ ಮಲಗೋದು ಅದು ತುಂಬಾ ತಪ್ಪು. ನಾನು ಇಲ್ಲಿಗೆ 20 ಡೇಸ್ ಮೇಲಾಯಿತು ಮಧ್ಯಾಹ್ನ ಟೈಮ್ ನಿದ್ರೆ ಮಾಡ್ತಾಯಿಲ್ಲ. ಬಟ್ ನನಗೆ ಹಂಗಂತ ಯಾವುದೇ ಒಂದು ಕಾಯಿಲೆ ಥರ ಏನು ಅನಿಸ್ತಿಲ್ಲ, ಅಥವಾ ಏನೋ ನನಗೆ ಬೇಜಾರಿಲ್ಲ, ಏನಿಲ್ಲ. ತುಂಬ ಎನರ್ಜೆಟಿಕ್ಕಾಗಿ ಫೀಲ್ ಮಾಡ್ತಾಯಿದ್ದೀನಿ, ಲೈಟ್ ಫೀಲ್ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ ಆಗಿಲ್ಲ, ನಿಜ ಹೇಳ್ತಿದ್ದೀನಿ, ವೆಯ್ಟ್ ಲಾಸ್ ಆಗಿಲ್ಲ. ಬಟ್ ನಾನು ತುಂಬ ಎನರ್ಜೆಟಿಕ್ ಫೀಲ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಂದು ಮಸಲ್ ಫ್ಯಾಟ್ ಬರ್ನ್ ಆಗಿರ್ಬೋದು, ಮಸಲ್ ಹಾಗೆ ಇರೋದ್ರಿಂದ ನಮ್ಮ ಬಾಡಿ ಮಸಲ್ ವೆಯ್ಟ್ ಬರುತ್ತೆ, ಬಾಡಿ ಬೋನ್ಸ್ ವೆಯ್ಟ್ ಬರುತ್ತೆ. ಸೊ ನಾನು ವೆಯ್ಟ್ ಲಾಸ್ ಆಗಿಲ್ಲ, ಆದರೆ ಡೆಫಿನೆಟ್ಲಿ ಲೈಟ್ ಫೀಲ್ ಮಾಡ್ತಾಯಿದ್ದೀನಿ, ತುಂಬ ಎನರ್ಜೆಟಿಕ್ ಫೀಲ್ ಮಾಡ್ತಾಯಿದ್ದೀನಿ ಮುಂಚೆ ಕಂಪೇರ್ ಮಾಡಿದ್ರೆ. ನೋಡಿ ನನ್ನ ಬಂಗಾರದಂಥ ಪಡ್ಡು ರೆಡಿ ಆಯಿತು. ನಿಜವಾಗ್ಲೂ ಬಂಗಾರನೇ, ಆರೋಗ್ಯಕ್ಕೆ ಬಂಗಾರನೇ, ಕಣ್ಣಿಗೂ ಬಂಗಾರನೇ, ಅಷ್ಟು ಚೆನ್ನಾಗಿತ್ತು. ಇದನ್ನು ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ, ಎಲ್ರಿಗೂ ಮಾಡ್ಕೊಂಡು ತಿನ್ನಿ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ ಇದು ಪಡ್ಡು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹಾಯ್, ನಮಸ್ತೆ ಎಲ್ರಿಗೂ. ನಾನು ಕವಿತಾ ಗೌರಿಶಂಕರ್, ಬಟರ್ಫ್ಲೈ ಸ್ಟ್ರೆಂಡ್ಸ್ ಅಂತ. ಈ ವಿಡಿಯೋ ಫುಲ್ಲಿ ಡೆಡಿಕೇಟೆಡ್ ಟು ಗಾಯು ಮೇಡಮ್ ಫ್ಯಾಮಿಲಿ ಆ್ಯಂಡ್ ಗಾಯು ಮೇಡಮ್ ಸಬ್ಸ್ಕ್ರೈಬರ್ಸ್ಗೆ. ನಾವು ಹೊಸ ಪ್ಲೇಸ್ಗೆ ಶಿಫ್ಟ್ ಆಗಿದ್ದೀವಿ, ಅದು ಒಂದು ಚಿಕ್ಕ ಟೂರ್ ತೋರ್ಸೋಕ್ಕೆ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಗಾಯು ಮೇಡಮ್ಗೆ. ಸೊ ಗಾಯು ಮೇಡಮಿಂದ ನಾವು ಗಾಯು ಮೇಡಮ್ ಸಪೋರ್ಟಲ್ಲಿ, ಗೈಡೆನ್ಸಲ್ಲಿ ನಾವು ಚಿಕ್ಕ ಬಿಸ್ನೆಸ್ ಮಾಡೋರು ದೊಡ್ಡದಾಗಿ ಬೆಳೆಯೋಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಬಿಗ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅವ್ರ ಫ್ಯಾಮ್ಲಿ ಮತ್ತು ಗಾಯು ಮೇಡಮ್ ಫ್ಯಾಮಿಲಿ, ಗಾಯು ಮೇಡಮ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಗಾಯು ಮೇಡಮ್ ಎಷ್ಟು ಟ್ರಸ್ಟ್ ಮಾಡ್ತಿದ್ದಾರೋ ಆ ಟ್ರಸ್ಟನ್ನು ನಮಗೂ ತೋರಿಸ್ತಾ ಇದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಚಿಕ್ಕದಾಗಿರೋ ನಮ್ಮ ಬಿಸ್ನೆಸ್ನ ದೊಡ್ಡದಾಗಿ ಬೆಳೆಯೋಕ್ಕೆ ಗಾಯು ಮೇಡಮ್ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವಾಗ ಬನ್ನಿ ಶೋರೂಮ್ ಒಳಗಡೆ ಹೋಗಿ ಒಂದೊಂದಾಗಿ ತೋರಿಸ್ತಾರೆ. ನಮ್ಮದು ಬಂದು ಚಿಕ್ಕ ಸ್ಟಾರ್ಟಪ್ ಕಂಪನಿ. ಸೊ ಚಿಕ್ಕ ಪ್ಲೇಸಿಂದ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಜಾಸ್ತಿ ಕನ್ಸ್ಟೆನ್ಸ್ ಇತ್ತು. ಮೇಯ್ನ್ ನಾವು ಶಿಫ್ಟ್ ಆಗೋ ಕಾರಣವೇ ಗಾಯು ಮೇಡಮ್ ಕಡೆಯಿಂದ ನಮ್ಗೆ ಟ್ರಮೆಂಡಸ್ ರೆಸ್ಪಾನ್ಸ್, ತುಂಬ ಹೆಚ್ಚು ರೆಸ್ಪಾನ್ಸ್ ಬಂತು. ಸೊ ಅದನ್ನೆಲ್ಲ ಅಕೊಮಡೇಟ್ ಮಾಡೋಕ್ಕೆ ನಮ್ಗೆ ಆಗಲಿಲ್ಲ. ಮೀನ್ಸ್ ಪ್ಲೇಸ್ ಕನ್ಸ್ಟ್ರೈನ್ ಇತ್ತು. ಆಮೇಲೆ ಇದು ಕಾಲ್ಸ್ ನಮಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಹೀಗೆ ಆ ಜಾಗಕ್ಕಿಂತ ಸ್ವಲ್ಪ ದೊಡ್ಡ ಜಾಗಕ್ಕೆ ಬಂದಿದ್ದೀವಿ. ಸೊ ದ್ಯಾಟ್ ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ಸು ಇದೆ. ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೊಟ್ಟಿದ್ದೀವಿ. ಲಾಸ್ಟ್ ಟೈಮ್ ಸೀಟಿಂಗ್ ಅರೇಂಜ್ಮೆಂಟ್ಸ್ಗೆ ತುಂಬ ಕಷ್ಟ ಆಗ್ತಿತ್ತು. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲೂ ಕೊಟ್ಟಿದ್ದೀವಿ, ಮತ್ತು ಇಲ್ಲೂ ಕೊಟ್ಟಿದ್ದೀವಿ. ದಿಸ್ ಇಸ್ ರಿಸೆಪ್ಷನ್ ಏರಿಯಾ, ಇಲ್ಲೂ ಕೊಟ್ಟಿದ್ದೀವಿ ಸೀಟಿಂಗ್ ಅರೇಂಜ್ಮೆಂಟು. ಮತ್ತು ಇದು ಬಿಲ್ಲಿಂಗ್ ಏರಿಯಾ ಆಗುತ್ತೆ, ವೇರ್ ಯು ಕ್ಯಾನ್ ಬಿಲ್ ಇಟ್. ಆ್ಯಂಡ್ ಫಸ್ಟು ಪಾಯಿಂಟ್ ನಮಗೆ ಬಂದಿದ್ದು ಟ್ರಯಲ್ ರೂಮ್. ಲಾಸ್ಟ್ ಟೈಮ್ ಟ್ರಯಲ್ ರೂಮ್ಗೆ ತುಂಬ ಕನ್ಫ್ಯೂಷನ್ ಇತ್ತು. ಸೊ ವಿ ಆರ್ ಮೇಡ್ 2 ಟ್ರಯಲ್ ರೂಮ್ಸ್. ಸ್ಪೇಷಿಯಸ್ ಆಗಿದೆ ಟ್ರಯಲ್ ರೂಮ್ಸು. ಹಿಯರ್ ಇದೊಂದು, ಮತ್ತು ಇದೊಂದು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ ಟ್ರಯಲ್ ರೂಮ್ಸ್ನ. ಸೊ ಕಸ್ಟಮರ್ಸ್ ಬಂದರೆ ಆರಾಮಾಗಿ ನೀವು ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ಬನ್ನಿ, ಆ್ಯಂಡ್ ಜಸ್ಟ್ ಸಿ ದ ಅರೇಂಜ್ಮೆಂಟ್ಸ್.
ಆ್ಯಂಡ್ ಬೆಳಕು ಜಾಸ್ತಿ ಇದೆ, ಲೈಟ್ಸು ಹಾಕಿದ್ದೀವಿ. ವಿಡಿಯೋ ಕಾಲ್ ಮಾಡೋವ್ರಿಗೂ ಇಲ್ಲ ಇಲ್ಲಿ ಬಂದು ಪರ್ಚೇಸ್ ಮಾಡೋವ್ರಿಗೂ ಆ್ಯಂಪಲ್ ಸ್ಪೇಸ್ ಇದೆ. ಆ್ಯಂಡ್ ಲಾಸ್ಟ್ ಟೈಮ್ ಬಂದರೂ ಎಲ್ಲ ಕೆಳಗಡೆ ಕೂತ್ಕೊಂಡ್ರು, ಜಾಸ್ತಿ ಜನ ಕೆಳಗಡೆ ಕೂತ್ಕೊಳ್ಳೋಕೆ ಆಗಲಿಲ್ಲ. ಸೊ ಸೀಟಿಂಗ್ ಅರೇಂಜ್ಮೆಂಟು ಮಾಡಿದ್ದೀವಿ. ಸೊ ಟೇಬಲ್ಸ್ 2 ಟೇಬಲ್ಸು ಮತ್ತು ಚೇರ್ಸು ಮತ್ತು ಹಾಗೆ ಶಾಪಿಂಗ್ ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಲ್ಲೆಲ್ಲನೂ ಇದೆ, ಮತ್ತು ಇಲ್ಲೂ ಶಾಪ್ ಮಾಡ್ಕೋಬೋದು. ಇಲ್ಲಿ ಮತ್ತು ಹಾಗೆ ನೀವು ಬಂದು ಹಾಗೆ ಶಾಪಿಂಗು ಮಾಡ್ಕೋಬೋದು. ಸೈಜ್ ವೈಸ್ ಇಟ್ಟಿದ್ದೀವಿ ಒಂದೊಂದು ಕಡೆಯೂ. ಸೊ ಇದೆಲ್ಲ ಶಾರ್ಟ್ ಟಾಪ್ಸಲ್ಲಿ ಹೊಸ ಹೊಸ ಡಿಸೈನ್ಸ್ ಬಂದಿದೆ ನೋಡಿ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬಂದಿದೆ ಶಾರ್ಟ್ ಟಾಪಲ್ಲಿ ಸೈಜಸ್ ಎಸ್ಸಿಂದ ಹಿಡಿದು 4XL ವರೆಗೂ ಇಟ್ಟಿದ್ದೀವಿ. ಆ್ಯಂಡ್ ಈ ಕಡೆ ಬಂದು ಫುಲ್ ಪ್ಲೀಟೆಡ್ ಅಂಬ್ರೆಲಾಸ್ ಗೌನ್ಸ್ ಥರ ಇಟ್ಟಿದ್ದೀವಿ. ಇದು ನೋಡಿ, ಇದೊಂದು ಪಟೋಲಾಸು ಒಂದೊಂದೇ ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ದೊಡ್ಡದಾಗಿಬಿಡುತ್ತೆ ವಿಡಿಯೋ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಅಂಬ್ರೆಲಾಸು ಮತ್ತು ಸ್ಲೀವ್ಲೆಸ್ ಅಂಬ್ರೆಲಾಸ್ ಸೂಪರ್ ಹಿಟ್ ಅಂತ ಹೇಳ್ಬೋದು ನಾವು. 1 ಪೀಸ್ ಫ್ರಾಕ್ ಥರ ಹಾಕೋತಾರಲ್ಲ ಆ ಥರ. ಆ್ಯಂಡ್ ಇಲ್ಲೂ ವೇರಿಯಸ್ ಸೈಜಲ್ಲಿ ಡಿವೈಡ್ ಮಾಡಿದ್ದೀವಿ. ನೀವು ಬಂದು ಹಾಗೇನೂ ಶಾಪ್ ಮಾಡ್ಕೋಬೋದು. ಟ್ರಯಲ್ ರೂಮ್ಸ್ ಇದೆ, ಟ್ರಯಲ್ ಮಾಡಿ ನೀವು ಶಾಪಿಂಗ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದು ಏಲೈನ್ಸ್ ಇಟ್ಟಿದ್ದೀವಿ. ಏಲೈನು ಎಸ್ಸಿಂದ ಹಿಡಿದು 3XL 4XL 5XL ವರೆಗೂ ನಾವು ಇಟ್ಟಿದ್ದೀವಿ. ಆ್ಯಂಡ್ ಏಲೈನ್ಗಂತೂ ಗಾಯಿ ಮೇಡಮ್ ಫ್ಯಾಮಿಲಿ ಕಡೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸು, ತುಂಬ ಹಿಡಿಸಿತ್ತು ಅವ್ರಿಗೆ ಎಲ್ಲ ಡಿಸೈನ್ಸು. ಆ್ಯಂಡ್ ಆ ಪ್ಯಾಟರ್ನ್ಸು ನೋಡಿ, ಒಂದು ಸೈಡು ಸೆಂಟ್ರಲ್ ಸ್ಲಿಟ್ ಬರುತ್ತೆ, ಒಂದು ಸೈಡ್ ಪಾಕೆಟ್ ಬರುತ್ತೆ. ಸೈಜಸ್ ಅವೈಲೇಬಲ್ ಎಸ್ಸಿಂದ ಹಿಡಿದು 5XL ವರೆಗೂ ಅವೈಲೇಬಲ್ ಇದೆ. ಆ್ಯಂಡ್ ಶಾರ್ಟ್ ಟಾಪ್ ಲಾಸ್ಟ್ ಟೈಮ್ ಗಾಯಿ ಮೇಡಮ್ಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಟ್ರೈಟ್ ಕಟ್ ಟಾಪ್ಸಲ್ಲಿ ಸುಮಾರು ಎತ್ತಿದ್ರು ಮೇಡಮ್ ನೋಡಿ. ಇದೆಲ್ಲ ಪಟೋಲಾಸಲ್ಲಿ ಹೊಸದಾಗಿ ಬಂದಿದೆ. ಆ್ಯಂಡ್ ಈ ಕಡೆ ಬಂದು ಪ್ರಿಂಟೆಡ್ ಪ್ಲಾಜೋಸು ಇಟ್ಟಿದ್ದೀವಿ. ಪ್ರಿಂಟೆಡ್ ಪ್ಲಾಜೋಸ್ ಬಂದು XL 3XL ಆ್ಯಂಡ್ 5XL ಸೈಜಸ್ವರೆಗೂ ಅವೈಲೇಬಲ್ ಇದೆ. ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೇಕಂದ್ರೆ ಒಂದು ಬೇಜ್ ಕಲರ್, ಒಂದು ರೆಡ್ ಕಲರ್, ಒಂದು ಬ್ಲ್ಯಾಕ್ ಕಲರ್, ಈ 3 ಕಲರ್ಸ್ ಇದ್ದರೆ ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆರಾಮಾಗಿ ಮಾಡ್ಕೋಬೋದು. 3XL XL 3XL ಆ್ಯಂಡ್ 5XL ವರೆಗೂ ಅವೈಲೇಬಲ್ ಇದೆ. ದುಪ್ಪಟಾಸು ಇಟ್ಟಿದ್ದೀವಿ, ಪ್ಲೈನ್ ಕಲರ್ಸಲ್ಲಿ ಬರುತ್ತೆ. ಮತ್ತು ಇದು ಬಾಂಧನಿ ದುಪ್ಪಟ್ಟನೂ ಇಟ್ಟಿದ್ದೀವಿ. ಇದು ಪ್ರಿಂಟೆಡ್ ಪ್ಲಾಜೋಸ್, ಪ್ಲೈನ್ ಪ್ಲಾಜೋಸಲ್ಲಿ ಸುಮಾರು ಈ ಟೈಮ್ ಅಂತೂ ಬ್ಯೂಟಿಫುಲ್ ಕಲರ್ಸ್ ಬಂದಿದೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ. ನೀವು ಯೆಲ್ಲೋಯಿಂದ ಹಿಡಿದು ಪೀಕಾಕ್ ಬ್ಲೂಯಿಂದ ಹಿಡಿದು ಗ್ರೀನಲ್ಲಿ 2 ಶೇಡ್ಸ್, ಪೀಚ್ ಕಲರ್, ಬ್ಯೂಟಿಫುಲ್ ಶೇಡ್ಸ್ ಬಂದಿದೆ. ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಮತ್ತು ಈ ಕಡೆ ಲಾಸ್ಟ್ ಟೈಮ್ ಇನ್ನೊಂದು ಹಿಟ್ ಅಂದರೆ ನಮ್ಮ ನೈಟೀಸು, ಕಾಟನ್ ನೈಟೀಸ್ ತುಂಬ ಲೈಕ್ ಮಾಡಿದ್ರು. ಪ್ಯೂರ್ ಕಾಟನ್ ವಿತೌಟ್ ಎನಿ ಸ್ಟಾಚ್ ಆನ್ ಇಟ್. ಆ್ಯಂಡ್ 2 ಟೈಪ್ಸ್ ಆಫ್ ನೈಟೀಸ್ ಬಂದಿದೆ. ಒಂದು ಬಂದು ಈ ಥರ ಬಾಂಬೆ ಡೈಂಗ್ ಮೆಟೀರಿಯಲಲ್ಲಿ, ಆ್ಯಂಡ್ ಒಂದು ಬಂದು ಪ್ಯೂರ್ ಕಾಟನಲ್ಲಿ XLಯಿಂದ ಹಿಡಿದು 3XL ವರೆಗೂ ಅವೈಲೇಬಲ್ ಇದೆ. ಇದರಲ್ಲೂ ಸುಮಾರು ಕಲೆಕ್ಷನ್ಸ್ ಇಟ್ಟಿದ್ದೀವಿ. ಹೋಲ್ಸೇಲರ್ಸ್ ಮತ್ತು ರೀಟೇಲರ್ಸ್ ಜಾಸ್ತಿ ಜನ ಬಂದರು. ಆ್ಯಂಡ್ ಚಿಕ್ಕ ಪುಟ್ಟ ಮನೆಯಲ್ಲಿ ರೀಸೆಲ್ಲರ್ಸು ಸ್ಟಾರ್ಟ್ ಆಗಿದ್ದಾರೆ ಇನ್ಫ್ಯಾಕ್ಟು ಗಾಯಿ ಮೇಡಮಿಂದ. ಆ್ಯಂಡ್ ಇಲ್ಲೆಲ್ಲ ಪ್ಲಸ್ ಸೈಜಸ್ ಇಟ್ಟಿದ್ದೀವಿ. 4XL 5XL ಸ್ಟ್ರೈಟ್ ಕಟ್ಸು ಮತ್ತು ಲೈನು ಆ ಥರ ಪ್ಲಾಜೋಸ್ ಎಲ್ಲ ಇಟ್ಟಿದ್ದೀವಿ. ಇದು ಬಂದು ಸ್ಟ್ರೈಟ್ ಕಟ್ಸು 4XLಲ್ಲಿ. ಆ್ಯಂಡ್ ರೆಸ್ಪಾನ್ಸ್ ಒಂದು ಟ್ರೆಮೆಂಡಸ್ ಇತ್ತು. ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಆ್ಯಂಡ್ ಇದು ಬಂದು ಪ್ಯಾಂಟ್ಸ್ ಅಂತೂ ಪ್ರಿಂಟೆಡ್ ಆಗಲಿ ಪ್ಲೇನ್ ಆಗಲಿ ಸೂಪರ್ ಡೂಪರ್ ಹಿಟ್. ಎಷ್ಟು ಸೇಲ್ ಮಾಡಿದ್ದೀವಿ ಅಂದರೆ ಲೆಕ್ಕ ಆಗ್ತಾಯಿಲ್ಲ. ಆ್ಯಂಡ್ ರೀಸ್ಟಾಕ್ ಮಾಡ್ತಾನೇ ಇದ್ದೀವಿ, ಸಾಲ್ತಾ ಇಲ್ಲ. ಎಸ್ಪೆಷಲಿ ಕಾಟನ್ ಪ್ಯಾಂಟ್ಸ್ ನೋಡಿ, ಬಾಟಿಕಲ್ಲು ಮಾಡಿದ್ದೀವಿ. ಬಾಟಿಕಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಈ ಟೈಪು ಪ್ಯಾಂಟ್ಸ್. ಬಾಟಿಕಲ್ಲಿ ಬ್ಯೂಟಿಫುಲ್ ಕಲರ್ಸಲ್ಲಿ ಬಂದಿದೆ ನೋಡಿ, ಇಷ್ಟೊಂದು ಕಲರ್ಸ್ ಇದೆ ಬಾಟಿಕಲ್ಲಿ, ಬ್ಯೂಟಿಫುಲ್ ಕಲರ್ಸ್. ಇದೆಲ್ಲ ಪ್ಲೇನ್ ಪ್ಯಾಂಟ್ಸ್ ಸೈಜ್ ವೈಸ್ ಇಟ್ಟಿದ್ದೀವಿ. ಸೊ ಇದು ಬಂದು ಒನ್ ಆಫ್ ದ ಪೋರ್ಷನ್ ಎಲ್ಲಿ ನಾವು ಆನ್ಲೈನ್ ಆಫ್ಲೈನ್ ಸದ್ಯಕ್ಕೆ ಮಾಡ್ತಾಯಿದ್ದೀವಿ. ಬಟ್ ನಮ್ಮ ಪ್ಲ್ಯಾನ್ ಏನಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಸಪ್ರೇಟ್ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ಏನಾಯಿತು, ಆನ್ಲೈನ್ ಮಾಡಿದ್ರೆ ಆಫ್ಲೈನ್ ಮಾಡಿದ್ರೆ ಆನ್ಲೈನ್ ಸ್ವಲ್ಪ 2 ಕಡೆಯೂ ಡಿಸ್ಟರ್ಬೆನ್ಸ್ ಇತ್ತು. ಯಾಕಂದರೆ ವಾಕಿನ್ ಕಸ್ಟಮರ್ಸ್ ಬಂದರೆ ಆನ್ಲೈನ್ಗೆ ನಾವು ಕ್ಯಾಟರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಕಾಲ್ಸ್ ಬಂದರೆ ವಾಕಿನ್ ಕಸ್ಟಮರ್ಸ್ ಇರ್ತಾರೆ, ಕಾಲ್ಸ್ ಜಾಸ್ತಿ ಮಿಸ್ ಆಗ್ತಾಯಿತ್ತು. ಕೋಪ ಮಾಡ್ಕೊಂಡ್ರಿ, ಸಾರಿ. ಸೊ ಬಟ್ ಈ ಟೈಮು
ಫುಲ್ ಫ್ಲೆಜ್ಡ್ ಆಗಿ ನಾವು ರೆಡಿಯಾಗಿದ್ದೀವಿ ನಿಮಗೆ ಸರ್ವಿಸ್ ಕೊಡೋಕ್ಕೆ. ಸೊ ನೆಕ್ಸ್ಟ್ ಬನ್ನಿ ಇನ್ನೊಂದು ರೂಮ್ ತೋರಿಸ್ತೆ. ಆ್ಯಂಡ್ ಇದನ್ನೊಂದು ಪಾರ್ಟಿಷನ್ ಮಾಡಿ ನಾವು ಇಲ್ಲಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಮೀನ್ಸ್ ಕೊರಿಯರ್ಸ್ ಎಲ್ಲ ಪ್ಯಾಕಿಂಗು ಮತ್ತು ಎಕ್ಸ್ಟ್ರಾ ಸ್ಟಾಕ್ಸ್ ಇಡೋದು. ಸ್ಟಾಕ್ಸ್ ಅಂತೂ ಫುಲ್ ರೀಸ್ಟಾಕ್ ಮಾಡಿದ್ದೀವಿ. ನಂಬರ್ ಆಫ್ ಪೀಸಸ್ 1000-2000 ಪೀಸಸ್ ಎಷ್ಟು ಕೇಳಿದ್ರು ಪ್ರೊಡಕ್ಷನ್ ರೆಡಿ ಇದೆ. ಆ್ಯಂಡ್ ಫಿನಿಶ್ಡ್ ಪೀಸಸ್ಸೂ ಇದೆ ಇಲ್ಲಿ ನೋಡಿ, ಎಲ್ಲ ಫುಲ್ ರೀಸ್ಟಾಕ್ ಮಾಡಿ ರೆಡಿಯಾಗಿದ್ದೀವಿ. ಸ್ಕರ್ಟ್ಸ್ ತೋರಿಸಲಿಲ್ಲ ನನಗೆ. ಬ್ಯೂಟಿಫುಲ್ ಅಜ್ರಕಲ್ ಸ್ಕರ್ಟ್ಸ್ ಬಂದಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಇಲ್ಲೆಲ್ಲನೂ ಫುಲ್ ರೀಸ್ಟಾಕ್ ಮಾಡಿದ್ದೀವಿ ಸ್ಟಾಕ್ಸ್ನ. ಆ್ಯಂಡ್ ಹೋಲ್ಸೇಲರ್ಸ್ ಮತ್ತು ರಿಟೇಲರ್ಸ್ಗೂ ಸಪ್ರೇಟಾಗಿ ನಾವು ಎಲ್ಲ ಸ್ಟಾಕ್ಸ್ ಮಿಕ್ಸ್ ಇರುತ್ತೆ. ಹೋಲ್ಸೇಲರ್ಸ್ ರಿಟೇಲರ್ಸ್ಗೆ ಮಾತ್ರ ಒಂದು ಕೇಳಿದ್ರಂದರೆ ಒಂದೇ ಪೀಸಲ್ಲಿ ಮೀನ್ಸ್ ಒಂದೇ ಕಲರಲ್ಲಿ ಸೈಜ್ ವೈಸ್ ಕೇಳಿದ್ರು, ಅದನ್ನು ಮಾಡಿದ್ದೀವಿ. ಇಲ್ಲಿ ನೋಡಿ ಫುಲ್ 4 ಸೆಟ್ಸ್ ಮಾಡಿದ್ದೀವಿ. ಎಲ್ಲಿಂದ ಹಿಡಿದು 3XL LXL XXL 3XL ಒಂದು ಪೀಸ್ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಈ ಥರ ಸೇಮ್ ಕಲರಲ್ಲಿ ಎಲ್ಲೂ ಸಿಗುತ್ತೆ. XL XXL ಆ್ಯಂಡ್ 3XL. ಸ್ಮಾಲ್ ಹೋಲ್ಸೇಲರ್ಸ್ ಮತ್ತು ರಿಟೇಲರ್ಸ್ ಇರ್ತಾರಲ್ಲ ಅವ್ರಿಗೆ ಒಂದೇ ಸೈಜಲ್ಲಿ ಸೈಜಸ್ ಬೇಕು ಅಂದ್ರೂ ಅವೈಲೇಬಲ್ ಇದೆ. ಅದು ಫುಲ್ ಸ್ಟಾಕ್ಸ್ ಇಟ್ಟಿದ್ದೀವಿ. ಆ್ಯಂಡ್ ದುಪಟ್ಟಾಸು ಇವಾಗ ರೀಸ್ಟಾಕ್ ಮಾಡಿದ್ದೀವಿ. ಬಾಂದಿನಿ ದುಪಟ್ಟಾಸ್ ತುಂಬ ಚೆನ್ನಾಗಿ ಹೋಗ್ತಿದೆ. ಕಲರ್ ದುಪಟ್ಟಾಸು ಸಿಂಗಲ್ ಸಾಲಿಡ್ ಕಲರ್ಸು ಮತ್ತು ಇದರಲ್ಲಿ ಮಲ್ಟಿ ಕಲರ್ಸು ಇದೆ. ಹಾಫ್ ವೈಟ್ ಜೊತೆ ನೀವು ಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾವು ಸ್ಟಾಕ್ ಇಡೋ ಏರಿಯಾ ಮತ್ತು ಪ್ಯಾಕಿಂಗ್, ಕೊರಿಯರ್ ಫಿನಿಷ್ ಮಾಡೋ ಏರಿಯಾ, ಟ್ರಿಮ್ಮಿಂಗ್ ಆ್ಯಂಡ್ ಚೆಕಿಂಗ್, ರೀಚೆಕಿಂಗ್, ಡಬಲ್ ಚೆಕಿಂಗ್ ಮಾಡೋ ಏರಿಯಾ ಇದು. ಇನ್ನೊಂದು ರೂಮು ಇದೆ, ಬನ್ನಿ ತೋರಿಸ್ತೀನಿ. ಇದು ಬಂದು ನಮ್ಮದು 2-in-1 ಏರಿಯಾ. ನಾವು ಏನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ಫೇಸ್ಬುಕ್ಕಲ್ಲಿದ್ದೀವಿ ಮತ್ತು ಇನ್ಸ್ಟಾಗ್ರಾಮಲ್ಲಿದ್ದೀವಿ. ಇಲ್ಲಿ ಬಂದು ನಮ್ಮ ಶೂಟಿಂಗ್ ನಡೆಯುತ್ತೆ, ಡೆಡಿಕೇಟೆಡ್ ಟು ಶೂಟಿಂಗ್ ಏರಿಯಾ. 2-in-1 ಅಂದರೆ ಇಲ್ಲಿ ಬಂದು ಟ್ಯಾಗಿಂಗೂ ಆಗುತ್ತೆ. ಫಿನಿಶ್ ಪ್ರಾಡಕ್ಟ್ಸ್ ಇಲ್ಲಿ ಬಂದು ಮತ್ತು ಈ ಥರ ಕೌಂಟಿಂಗ್, ಲೇಬ್ಲಿಂಗ್, ಟ್ಯಾಗಿಂಗ್ ಎಲ್ಲ ಆಗುತ್ತೆ. ಇನ್ನು ಸಾಕಷ್ಟು ಸ್ಟಾಕ್ಸು ಬಂದಿದೆ. ಎಲ್ಲ ಟ್ಯಾಗಿಂಗ್ ಆಗಿ ಫುಲ್ ಎಲ್ಲ ಶೆಲ್ಫ್ಸ್ಗೆ ಹೋಗುತ್ತೆ. ತುಂಬ ಸ್ಟಾಕ್ಸ್ ಅಂತೂ ಇದೆ. ಸೊ ಎಷ್ಟು ನಂಬರ್ ಆಫ್ ಪೀಸಸ್ ಕ್ಯಾಟರ್ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಇದೊಂದು ಚಿಕ್ಕ ಟೂರು ನಮ್ಮದು ತೋರಿಸಿದ್ದೀನಿ ಶೋರೂಮ್ದು. ಸೊ ಹೋಪ್ ಯು ಆಲ್ ಲೈಕ್ ಇಟ್. ಲಾಸ್ಟ್ ಟೈಮ್ ಬಂದಿರೋ ಗಾಯು ಮೇಡಮ್ ಫ್ಯಾಮ್ಲಿಯಿಂದ ಕಡೆ ಬಂದಿರೋರು ಇನ್ನೊಂದು ಸತಿ ಬಂದು ವಿಸಿಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರಾಗಿರುತ್ತೆ, ಗುಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಟ್ರಯಲ್ ರೂಮ್ಸಿಂದ ಹಿಡಿದು ಹಾಗೆ ಶಾಪಿಂಗ್ ಮಾಡೋದ್ರಿಂದ ಹಿಡಿದು ಆಂಬಿಯನ್ ಸ್ಪೇಸಿಂದ ಹಿಡಿದು ಸಿಟ್ಟಿಂಗ್ ಅರೇಂಜ್ಮೆಂಟಿಂದ ಹಿಡಿದು ಎಲ್ಲದನ್ನು ನಾವು ಪಿನ್ ಟು ಪಿನ್ ನೋಡಿದ್ದೀವಿ. ಸಪೋಸ್ ಏನಾದರೂ ಮಿಸ್ ಆಗಿದ್ರೂ ನಾವು ಅದನ್ನು ರೆಕ್ಟಿಫೈ ಮಾಡ್ಕೋತೀವಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯು ಮೇಡಮ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಬೆಂಬಲದಿಂದ ಇಷ್ಟುವರೆಗೂ ಬಂದಿದ್ದೀವಿ. ಇನ್ನು ಮುಂದೆ ಹೋಗಬೇಕಂತ ತುಂಬ ಆಸೆ ಇದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.